ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯ ಮಾಡೆಲ್ ಕ್ವಶನ್ ಪೇಪರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಸೊ ಇದು SA2 ಕ್ವಶನ್ ಪೇಪರ್ ಆಗಿರುತ್ತೆ ಮಕ್ಕಳ. ನಿಮ್ಮ ಫೈನಲ್ ಎಕ್ಸಾಮ್ಗೆ ಬೋರ್ಡಿಂದಲೇ DSCRT ಅವರೇ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡೋದ್ರಿಂದ ನಿಮಗೊಂದು ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಅದರ ಸಂಪೂರ್ಣ ಕೀ ಆನ್ಸರ್ಸ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ವೆರಿ ಇಂಪಾರ್ಟೆಂಟ್, ಯಾಕೆಂದರೆ ನಿಮ್ಮ ಫೈನಲ್ ಎಕ್ಸಾಮ್ಗೆ ಇದು ಬಹಳ ಯೂಸ್ಫುಲ್ ಆಗ್ತದೆ. ಕೆಲವೊಂದು ಕ್ವಶನ್ಸ್ ರಿಪೀಟ್ ಆಗ್ತವೆ, ಹಾಗಾಗಿ ಎಲ್ಲ ಕ್ವಶನನ್ನು ಒಂದು ಬಾರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. First main 4 alternatives are given for each of the following questions or incomplete statements. Only one of them is correct or most appropriate. Choose the correct alternative and write the complete answer along with its letter of alphabet. ಸೊ ಇಲ್ಲಿ 4 ಪ್ರಶ್ನೆಗಳಿರುತ್ತೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮ 10th ಪ್ಯಾಟ್ರನ್ನೇ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಫಸ್ಟ್ ಕ್ವಶನ್, ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದ ಅರ್ಮಿಟ್ ಇಸ್ ಎ ವೈಸ್ ಮ್ಯಾನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಕರೆಕ್ಟಾಗಿರುವಂಥ ಆನ್ಸರು isn't he is the right answer ಆಗಿರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಸುಧಾ ಮತ್ತು ರಾಧಾ ನಡುವೆ ನಡೆದಿರುವ ಕನ್ವರ್ಸೇಷನನ್ನು ಕೊಟ್ಟಿದ್ದಾರೆ ಮಕ್ಕಳ, ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಸುಧಾ ಐ ಆಮ್ ಗೋಯಿಂಗ್ ದಟ್ ಡೇ, ಐ ಕ್ಯಾನ್ ಡ್ರಾಪ್ ಯು ದೇರ್. ಸೊ ಇಲ್ಲಿ ನಮಗೆ ಕರೆಕ್ಟಾಗಿರುವ ಲ್ಯಾಂಗ್ವೇಜ್ ಫಂಕ್ಷನನ್ನು ಕೇಳಿದ್ದಾರೆ ಮಕ್ಕಳ. ಸೊ ಲ್ಯಾಂಗ್ವೇಜ್ ಫಂಕ್ಷನ್ ಏನಾಗಿರ್ತದೆ ಅಂದರೆ, ಶಿ ಈಸ್ ಆಫರಿಂಗ್ ಐ ಆಮ್ ಗೋಯಿಂಗ್ ದಟ್, ಯಾವತ್ತ ನಾನು ಹೋಗ್ತಾ ಇದ್ದೀನಿ, ಸೊ ನಿನ್ನನ್ನು ಡ್ರಾಪ್ ಮಾಡ್ತೀನಿ. ಹಾಗಾಗಿ ಶಿ ಈಸ್ ಆಫರಿಂಗ್ ಹೆಲ್ಪ್. ಹಾಗಾಗಿ ಆಪ್ಷನ್ ಸಿನಲ್ಲಿರುವಂತಹ ಆಫರಿಂಗ್ ಹೆಲ್ಪ್ ಇಸ್ ದ ರೈಟ್ ಆನ್ಸರ್ ಆಗಿರ್ತದೆ ಮಕ್ಕಳ. ನೆಕ್ಸ್ಟ್ ಥರ್ಡ್ ಕ್ವಶನ್, ರೀಡ್ ದ ಗಿವನ್ ಸ್ಟೇಟ್ಮೆಂಟ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಯುಧಿಷ್ಠಿರ ಸ್ಯಾಂಗ್ ಡೌನ್ ಅಂಡರ್ ಅ ಟ್ರೀ ಟು ರೆಸ್ಟ್ ಅಂತ ಇದೆ. ಸೊ ಇಲ್ಲಿ ನಮಗೆ ಕರೆಕ್ಟಾಗಿರೋ ಇನ್ಫಿನಿಟಿವನ್ನು ಬರೀಬೇಕು. ಸೊ ಇಲ್ಲಿ ನೋಡಿ, ಟು ರೆಸ್ಟ್. ಸೊ ರೆಸ್ಟ್ ಮಾಡಲಿಕ್ಕೆ ಅವನು ಕೆಳಗಡೆ ಕೂತ್ಕೊತಾನೆ. ಸೊ ಹಾಗಾಗಿ ಟು ರೆಸ್ಟ್ ಇಸ್ ದ ಕರೆಕ್ಟ್ ಇನ್ಫಿನಿಟಿವ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ರೀಡ್ ದ ಗಿವನ್ ಸ್ಟೇಟ್ಮೆಂಟ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಪ್ರಪೋಸಿಷನನ್ನು ಬರೀಬೇಕು. ಅಲ್ಗು ಆ್ಯಂಡ್ ಜಮುನಾ ವರ್ ಗ್ರೇಟ್ಲಿ ರೆಸ್ಪೆಕ್ಟೆಡ್ ಡ್ಯಾಶ್ ದ ವಿಲೇಜ್. ಸೊ ರೆಸ್ಪೆಕ್ಟೆಡ್ ಇನ್ ದ ವಿಲೇಜ್ ಆಗಿರುತ್ತೆ. ಹಾಗಾಗಿ ಕರೆಕ್ಟಾಗಿರೋ ಪ್ರಪೋಸಿಷನ್ ಇನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೀನ್, ಡೂ ಆಸ್ ಡಿರೆಕ್ಟೆಡ್. ಇಲ್ಲಿ 12 ಪ್ರಶ್ನೆಗಳು ಬರ್ತದೆ ಮಕ್ಕಳ. ಈಚ್ ಕ್ವಶನ್ಸ್ ಕ್ಯಾರಿ 1 ಮಾರ್ಕ್ಸ್. ಫಿಫ್ತ್ ಕ್ವಶನ್, ಕಂಬೈನ್ ದ ವರ್ಡ್ ಇನ್ ಅ ಕಾಲಮ್ ಎ ವಿತ್ ಇಟ್ಸ್ ಕೊಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಸೊ ಇಲ್ಲಿ ಕಾಲಮ್ ಎನಲ್ಲಿ ಡೆವಲಪ್ಡ್ ಇದೆ, ಕಾಲಮ್ ಬಿನಲ್ಲಿ ಹೌಸ್, ನೇಷನ್, ಲೆಟರ್, ಪೀಪಲ್ ಇದೆ. ಹಾಗಾಗಿ ಡೆವಲಪ್ಡ್ ನೇಷನ್ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾಗಿ ನೇಷನ್ ಅಂತ ಹೇಳಿ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಆಸ್ 2 ಸಿಲಬಲ್ ಅಂತ ಕೇಳಿದ್ದಾರೆ. ಸೊ ಪ್ರೊನೌನ್ಸಿಯೇಷನ್ ಮಾಡಿ. ಡೇಟ್, ಕೀಪ್, ಪೇಪರ್, ಡೈಮೆನ್ಷನ್. ಸೊ ಹಾಗಾಗಿ ಪೇಪರ್ 2 ಪ್ರೊನೌನ್ಸಿಯೇಷನ್ ಮಾಡಿ, ಪೇಪರ್ 2 ಸಿಲಬಲ್ ಬರ್ತಾ ಇದೆ. ಸೊ ಡೇಟ್, ಕೀಪ್ ಅವೆಲ್ಲ 1 ಸಿಲಬಲ್ ಆಗ್ತದೆ. ಡೈಮೆನ್ಷನ್ 3 ಸಿಲಬಲ್. ಸೊ 2 ಸಿಲಬಲ್ ಇರೋವಂಥದ್ದು ಪೇಪರ್. ಹಾಗಾಗಿ ಪೇಪರ್ ಇಸ್ ದ ರೈಟ್ ಆನ್ಸರ್. 7th ಕ್ವಶನ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಸೊ ಅಂಡರ್ಲೈನು ಲೈನಿಗೆ ನಾವು ವರ್ಡಿಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳಬೇಕು. ಆಕಾಶ್ ಇಸ್ ಎನ್ ಇಂಟೆಲಿಜೆಂಟ್ ಬಾಯ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಟೆಲಿಜೆಂಟಿಗೆ ಅಂಡರ್ಲೈನ್ ಹೇಳಿದಿರೋದ್ರಿಂದ ಇಂಟೆಲಿಜೆಂಟ್ ಅನ್ನೋದೇನಾಗುತ್ತೆ, ಇಲ್ಲಿ ಅಡ್ಜೆಕ್ಟಿವ್ ಆಗ್ತದೆ. ಯಾಕೆಂದರೆ ಅವನು ತುಂಬ ಬುದ್ಧಿವಂತ ಹುಡುಗ, ಹಾಗಾಗಿ ಅಡ್ಜೆಕ್ಟಿವ್ ಅಂತ ಹೇಳಿ ಬರೆದಿರಬೇಕು. ಹಾಗಾಗಿ ನಿಮಗೆ 1 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಅ ಸೂಟಬಲ್ ಲಿಂಕರ್. ಕಪಿಲ್ಸ್ ಮದರ್ ಕುಡ್ ನಾಟ್ ರೀಡ್ ದ ಟೈಮ್ ಡ್ಯಾಶ್ ಶಿ ನ್ಯೂ ಇಟ್ ವಾಸ್ ಅರ್ಲಿ ಇನ್ ದ ಮಾರ್ನಿಂಗ್. So Kapil's mother could not read the time but she knew it was early in the morning. ಸೊ ಹಾಗಾಗಿ but is the correct linker ಆಗಿರ್ತದೆ. ಹಾಗಾಗಿ ಬಟ್ ಅಂತ ಬರೀಬೇಕು. ನೆಕ್ಸ್ಟ್ 9ನೇ ಪ್ರಶ್ನೆ, ರೀರೈಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇನ್ ದ ಪ್ಯಾಸಿವ್ ವಾಯ್ಸ್. ಸೊ ಪ್ಯಾಸಿವ್ ವಾಯ್ಸಲ್ಲಿ ಬರೀಬೇಕು. ದ ಕನ್ವಿಕ್ಟ್ ಸ್ಟೋಲ್ ದ ಸಿಲ್ವರ್ ವಾರ್. ಸೊ ಹಾಗಾಗಿ ದ ಸಿಲ್ವರ್ ವೇರ್ ವಾಸ್ ಸ್ಟೋಲನ್ ಬೈ ದ ಕನ್ವಿಕ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 10ನೇ ಪ್ರಶ್ನೆ, ಯೂಸ್ ದ ವರ್ಡ್ ಸೆಪರೇಟ್ ಆಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಸೊ ಸೆಪರೇಟ್ ಅಂತ ವರ್ಡನ್ನು ನಾವು ವರ್ಬ್ ಆಗಿ ಬಳಸಿ ಒಂದು ಸೆಂಟೆನ್ಸನ್ನು ಮಾಡಬೇಕು. ನೆಕ್ಸ್ಟ್ 11th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಸೂಟಬಲ್ ಲಿಂಕ್ ಆರ್ಟಿಕಲ್. ಐ ಹ್ಯಾಡ್ ಡ್ಯಾಶ್ ಅಪಾಯಿಂಟ್ಮೆಂಟ್ ವಿತ್ ಅ ಪರ್ಸನ್ ಹೂ ವಾಸ್ ಸೀನಿಯರ್ ಟು ಮೀ.
I had an appointment. An appointment with a person who was senior to me. An ಅಂತೇಳಿ ಬರೀಬೇಕು. 12th question, fill in the blank with the appropriate tense form of the verb given in the bracket. Bhagat Singh and his comrades were dashed to death by the British. ಸೊ ಅಲ್ಲಿ ಸೆಂಟೆನ್ಸ್ ಅಂತ ಇದೆ ಮಕ್ಕಳದು, ಸೆಂಟೆನ್ಸ್ಡ್ ಆಗಬೇಕು. ಹಾಗಾಗಿ ಈ ರೀತಿ ನೀವು ಬರೆದ್ರೆ ವಿಲ್ ಗೆಟ್ 1 marks. ಸೊ ಸೆಂಟೆನ್ಸ್ಡ್ ಆಗುತ್ತೆ. ನೆಕ್ಸ್ಟ್ 13th question, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ವಿ ಶುಡ್ ಕಂಪೇರ್ ಅವರ್ ಪ್ರೀವಿಯಸ್ ಡ್ಯಾಶ್ ಟು ಇಂಪ್ರೂವ್ ಅವರ್ ಸೆಲ್ಫ್. ಸೊ ಬ್ರಾಕೆಟಲ್ಲಿ ಪರ್ಫಾರ್ಮ್ ಇದೆ, ಸೊ ಅದು ಪರ್ಫಾರ್ಮೆನ್ಸ್ ಆಗಬೇಕು. ವಿ ಶುಡ್ ಕಂಪೇರ್ ಅವರ್ ಪ್ರೀವಿಯಸ್ ಪರ್ಫಾರ್ಮೆನ್ಸ್ ಟು ಇಂಪ್ರೂವ್ ಆರ್ ಸೆಲ್ಫ್. ಹಾಗಾಗಿ ಈ ರೀತಿ ನೀವು ಪರ್ಫಾರ್ಮೆನ್ಸ್ ಅಂತ ಹೇಳಿ ಬರೆದ್ರೆ ವಿಲ್ ಗೆಟ್ 1 marks. ನೆಕ್ಸ್ಟ್ 14th question, ಚೇಂಜ್ ದ ಗಿವನ್ ಸೆಂಟೆನ್ಸಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಮಿಲ್ಕ್ ಇಸ್ ದ ಮೋಸ್ಟ್ ನ್ಯೂಟ್ರಿಷಿಯಸ್ ಫುಡ್. ಸೊ ಇದು ಸೂಪರ್ಲೇಟಿವ್ ಅಲ್ಲಿದೆ. ಕಂಪ್ಯಾರಿಟಿವ್ ಡಿಗ್ರಿಗೆ ಬರಬೇಕಾದ್ರೆ ಮಿಲ್ಕ್ ಈಸ್ ಮೋರ್ ನ್ಯೂಟ್ರಿಷಿಯಸ್ ದ್ಯಾನ್ ಎನಿ ಅದರ್ ಫುಡ್ ಅಂತೇಳಿ ಬರೆದ್ರೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ 15th question, ಫ್ರೇಮ್ ದ ಕ್ವಶನ್ ಟು ಗೆಟ್ ಎ ಅಂಡರ್ಲೈನ್ ವರ್ಡ್ ಆಸ್ ಅ ಕ್ವಶನ್. ಸೊ ಅಂಡರ್ಲೈನ್ ಹೇಳಿದಿರೋ ವರ್ಡು ಕ್ವಶನ್ ಆಗಿ ಬರಬೇಕು. ಈ ವಾಸ್ ಅವಾರ್ಡೆಡ್ ಫಾರ್ ಇಸ್ ಲಿಟ್ರರಿ ವರ್ಕ್ಸ್ ಅಂತ ಇದೆ. ಸೊ ಈಸ್ ಲಿಟ್ರರಿ ವರ್ಕ್ ಅನ್ನೋದೇ ಕ್ವಶನ್ ಆಗಬೇಕು. ಹಾಗಾಗಿ ವಾಟ್ ವಾಸ್ ಈ ಅವಾರ್ಡೆಡ್ ಫಾರ್. ಸೊ ವಾಟ್ ವಾಸ್ ಈ ಅವಾರ್ಡ್ ಫಾರ್ ಅದನ್ನು ಬರೆದ್ರೆ ಕರೆಕ್ಟಾಗಿರುವ ಕ್ವಶನ್ ಆಗ್ತದೆ. ನೆಕ್ಸ್ಟ್ 16th question, ರೀಡ್ ದ ಗಿವನ್ ಡೈಲಾಗ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್. ಸೊ ಇಲ್ಲಿ ನಂದಿನಿ ಮತ್ತು ಮಹೇಶ. ನಂದಿನಿ, ಹೆಲೋ ಮಹೇಶ. ಮಹೇಶ, ವೇರ್ ಆರ್ ಯು ಎಸ್ಟರ್ಡೇ. ಸೊ ಮಹೇಶ ಆಸ್ಡ್ ನಂದಿನಿ ವೇರ್ ಶಿ ವಾಸ್ ದ ಪ್ರೀವಿಯಸ್ ಡೇ. ಸೊ ಇದು ಕರೆಕ್ಟಾಗಿರೋ ರಿಪೋರ್ಟೆಡ್ ಸ್ಪೀಚ್. ವೇರ್ ಶಿ ವಾಸ್ ದ ಪ್ರೀವಿಯಸ್ ಡೇ ಅಂತ ಹೇಳಿ ಬರೆದ್ರೆ 1 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಥರ್ಡ್ ಒನ್, ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್ಸ್. Clues are given. Bhagat Singh said that he would climb the gallows glad and shows to the world how revolutionary can sacrifice themselves to the cause of the nation. So spelling mistakes to be corrected and adverbial mistakes to be corrected. So spelling mistakes ಏನಾಗಿದೆ, ಸ್ಯಾಕ್ರಿಫೈಸ್ ಆಗಿದೆ. ಇನ್ನೊಂದು adverbial gladly ಆಗಿದೆ. ಸೊ ಇದಿಷ್ಟು ಬರೆದ್ರೆ ನಿಮಗೆ 2 ಅಂಕ ಸಿಗ್ತದೆ. ನೆಕ್ಸ್ಟ್ 4th ಮೇನ್, ಆನ್ಸರ್ ದ ಫಾಲೋಯಿಂಗ್ 2-3 sentences ಈಚ್. ಸೊ ಇಲ್ಲಿ 18th question, ವೈ ಡಿಡ್ ದ ಬಿಯರ್ಡೆಡ್ ಮ್ಯಾನ್ ವಾಂಟ್ಸ್ ಟು ಕಿಲ್ ದ ಕಿಂಗ್ ಅಂತ ಇದೆ ಮಕ್ಕಳ. ಅದಕ್ಕೆ ನೋಡಿ ಆನ್ಸರ್, ಬಿಕಾಸ್ ದ ಕಿಂಗ್ ಹ್ಯಾಡ್ ಸೆಂಟೆನ್ಸ್ಡ್ ಇಸ್ ಬ್ರದರ್ ಟು ಡೆತ್ ಆ್ಯಂಡ್ ಟೇಕನ್ ಇಸ್ ಪ್ರಾಪರ್ಟಿ. ಅವನ್ನ ಅರೆಸ್ಟ್ ಮಾಡಿ ಅವನನ್ನು ಸಾಯಿಸಿ ಅವನ ಪ್ರಾಪರ್ಟಿಯನ್ನು ತೆಗೆದುಕೊಳ್ಬೇಕು ಅಂತ ಇರ್ತಾನೆ. ಹಾಗಾಗಿ ಅವನನ್ನು ಸಾಯಿಸಲಿಕ್ಕೆ ಟ್ರೈ ಮಾಡ್ತಾನೆ. ನೆಕ್ಸ್ಟ್, ವಾಟ್ ಸಾರ್ಟ್ ಆಫ್ ವರ್ಡ್ ಆ್ಯಂಡ್ ವಾಟ್ ಕೈಂಡ್ ಆಫ್ ಆ್ಯಕ್ಷನ್ ಕುಡ್ ಮೇಕ್ ಎನಿ ಸಿಚುಯೇಷನ್ ಬೆಟರ್ ಅಂತ ಇದೆ ಮಕ್ಕಳ. ದೆರ್ ಈಸ್ ನೋ ಲಿಮಿಟ್ ಟು ಇಂಪ್ರೂವ್ಮೆಂಟ್ ವಿ ಕ್ಯಾನ್ ಮೇಕ್ ಇನ್ ಅವರ್ ಆ್ಯಕ್ಷನ್ ಆರ್ ಸ್ಪೀಚ್, ನಾರ್ ಕ್ಯಾನ್ ವಿ ಸೇ ದ್ಯಾಟ್ ಅ ಪರ್ಟಿಕ್ಯುಲರ್ ಆ್ಯಕ್ಷನ್ ಆರ್ form of speech is best. What is best may depend on the occasion and it may be possible to continuously make a improvement. Question number 20. Differentiate between the ideas of Bhagat Singh's group and that Gandhiji. So Bhagat Singh and the revolutionary believed in using violence. They used bombs and guns against the British and robbed them. But Gandhiji advocated truth and non-violence or ahimsa as a weapon against the British. Next, question number 21. What Dr. Kalam's message to the teachers and students? So, ಏನನ್ನ ಮೆಸೇಜ್ ಟೀಚರ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಕೊಟ್ಟಿದ್ದಾರೆ. ಡಾಕ್ಟರ್ ಕಲಾಮ್ಸ್ ಮೆಸೇಜ್ ಟು ಟೀಚರ್ಸ್ ಇಸ್ ದ್ಯಾಟ್ ದೇ ಮಸ್ಟ್ ಇಗ್ನೈಟ್ ದ ಮೈಂಡ್ ಆಫ್ ಸ್ಟೂಡೆಂಟ್ಸ್ ಟು ಹೆಲ್ಪ್ ದೆಮ್ ಥಿಂಕ್ ಬಿಗ್. Students should take full responsibility to get ready to transform India into a developed nation. Both should exercise their abilities to the fullest. ಸೊ ಅದಷ್ಟನ್ನು ನೀವು ಬರೀಬೇಕು. ನೆಕ್ಸ್ಟ್, ಕ್ವಶನ್ ನಂಬರ್ 22. ರೈಟ್ ಬ್ರೀಫ್ ನೋಟ್ ಅಬೌಟ್ ಬೆಟ್ಟೀಸ್ ಅಚೀವ್ಮೆಂಟ್ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಏನು ಬೆಟ್ಟಿ ಅಚೀವ್ಮೆಂಟ್? ಬೆಟ್ಟಿ ವಾಸ್ ಅ ಗ್ರೇಟ್ ಸ್ಪ್ರಿಂಟರ್. ಶಿ ಹ್ಯಾಡ್ ಓನ್ 3 gold medals at the 1956 Olympic Games in Melbourne. She added a 4th gold medal at the 1964 Olympics in Tokyo.
ನೆಕ್ಸ್ಟ್, ವೈ ವಾಸ್ ಅರುಣ್ ಅಸಫ್ ಅಲಿ ಟರ್ಮ್ಡ್ ಆಸ್ ಎ ನಾನ್ ಕನ್ಫರ್ಮಿಸ್ಟ್? ಯಾಕೆ ಅವನು ನಾನ್ ಕನ್ಫರ್ಮಿಸ್ಟ್ ಆಗಿ ಟರ್ನ್ ಆಗ್ತಾನೆ? ಬಿಕಾಸ್ ಅರುಣ್ ವಾಸ್ ಬೋರ್ನ್ ಇನ್ ಟು ಆರ್ಥೋಡಾಕ್ಸ್ ಹಿಂದೂ ಬೆಂಗಾಲಿ ಫ್ಯಾಮಿಲಿ ಇನ್ 909 at Kalka in Haryana. Arun broke convention at the age of 19 to marry Asaf Ali, a prominent figure in the freedom struggle and 20 years her senior. So she was termed a non-conformist. ಸೊ ಆ ಕ್ವಶನ್ಗೆ ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳ. ವೈ ಡಿಡ್ ದ ಕಿಂಗ್ ಕಾಲ್ ದ ಫಿಸಿಷಿಯನ್ಸ್ ಆ್ಯಂಡ್ ಸರ್ಜನ್ಸ್ ಡಾಲ್ಸ್? ಸೊ ಅದಕ್ಕೂ ನೋಡಿ ಆನ್ಸರ್ ಇಲ್ಲಿದೆ. ಸೊ ಇದಿಷ್ಟನ್ನ ಬರೆದು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಅವರೇ ಕೀ ಆನ್ಸರ್ಸ್ ಕೊಟ್ಟಿರೋದ್ರಿಂದ ನಿಮಗೆ ಇದು ಬಹಳ ಯೂಸ್ಫುಲ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 24. ಹೌ ಡಿಡ್ ಮಿಸ್ಟರ್ ಕುಮಾರ್ ಕನ್ಸೋಲ್ ರಂಜಿ ವೆನ್ ಹಿ ಲಾಸ್ಟ್ ದ ಬ್ಯಾಟ್ ಅಂತ ಹೇಳಿ ಕೇಳಿದ್ದಾರೆ. So Kumar told Ranji that he could score more run with any bat. A bat had magic only when the batsman had magic. He advised him that he needed confidence, not a bat. In this way, Kumar consoled Ranji when he had lost the bat. ಸೊ ಅದಕ್ಕೊಂದು ಆಪ್ಷನ್ ಕ್ವಶನನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಅದಕ್ಕೆ ನೋಡಿ ಆನ್ಸರ್ಸ್ ಇಲ್ಲಿದೆ. ಸೊ ಇದಿಷ್ಟನ್ನು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಫಿಫ್ತ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 sentences ಈಚ್. ಇಲ್ಲಿ 3 ಅಂಕಕ್ಕೆ 2 ಪ್ರಶ್ನೆಗಳು ಬರ್ತದೆ. ಹೌ ಕ್ಯಾನ್ ಯು ಸೇ ದ್ಯಾಟ್ ಕಪಿಲ್ ದೇವ್ ವಾಸ್ ಎ ವೆರಿ ನಾಟಿ ಇನ್ ಎಸ್ ಚೈಲ್ಡ್ಹುಡ್? ಸೊ ಅವರು ಚೈಲ್ಡ್ಹುಡಲ್ಲಿ ತುಂಬ ನಾಟಿ ಆಗಿದ್ರು, ಹೇಗೆ ಅಂತ ಹೇಳಿ ಕೇಳಿದ್ದಾರೆ. ಅದಕ್ಕೆ ಇಲ್ಲಿ ನೋಡಿ ಆನ್ಸರ್ ಇದೆ. ಕಪಿಲ್ಸ್ ಮದರ್ ರಿಮೆಂಬರ್ ದಟ್ ದ ನಾಟಿ ಬಿಹೇವಿಯರ್ ಆಫ್ ಕಪಿಲ್ಸ್. Kapil tried to bunk school. He saved money to watch a new movie or eat chicken chowmi with his friends. He had his friend climb up the papaya tree to pick the fruit of the tree. Unfortunately, they had to sit for 2 hours on the papaya tree. Kapil and his friend plucked the pomegranate from a neighbor's tree. They had whatever they could, distributed the rest. Kapil rode the police horses which were left in the huge open green area to grass. Once he even took one of the horse home and got scolded by his father. ಸೊ ಇದಿಷ್ಟು ಆನ್ಸರನ್ನು ನೀವು ಅದಕ್ಕೆ ಬರೀಬೇಕು. ನೆಕ್ಸ್ಟು ಅದು ಇನ್ನೊಂದು ಕ್ವಶನನ್ನು ಕೊಟ್ಟಿದ್ದಾರೆ. ಹೌ ಡಸ್ ದ ಪೋಯೆಟ್ ಬ್ರಿಂಗ್ ಔಟ್ ದ ವ್ಯಾಲ್ಯೂ ನೋಬಲ್ನೆಸ್ ಆ್ಯಂಡ್ ಕೈಂಡ್ಲೆಸ್ ನೋಬಲ್ನೆಸ್ ಇನ್ ದ ಪೋಯಮ್? ಸೊ ನೀವು ಅದ್ರದ್ದು ಪೋಯಮ್ದು ಸಮ್ಮರಿ ಇದಿಷ್ಟನ್ನು ನೀವು ಬರೆದ್ರು ಸಾಕು, ನಿಮಗೆ ಕಂಪ್ಲೀಟಾಗಿ ಮಾರ್ಕ್ಸ್ ಸಿಗ್ತದೆ ಮಕ್ಕಳ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ ಇರುತ್ತೆ. 4 ಎಕ್ಸ್ಟ್ರಾಕ್ಟ್ಸ್ ಬರ್ತದೆ. 27th ಕ್ವಶನ್. ಓ ಕಿಂಗ್, ಒನ್ ಆಫ್ ಯುವರ್ ಡೆಡ್ ಬ್ರದರ್ ಕ್ಯಾನ್ ನೌ ವಿ ರಿವೈವ್ಡ್. ಸೊ ಹೂ ಈಸ್ ದ ಸ್ಪೀಕರ್ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದಕ್ಕೆ ನೋಡಿ ಆನ್ಸರ್ ದ ಇನ್ವಿಸಿಬಲ್ ವಾಯ್ಸ್, ಯಕ್ಷ ಅಂತ ಹೇಳಿ. ಇನ್ವಿಸಿಬಲ್ ವಾಯ್ಸ್ ಆದರೂ ಅಥವಾ ಯಕ್ಷ ಅಂತ ಬರೆದ್ರೂ ಓಕೆ. ಕ್ವಶನ್ ನಂಬರ್ ಬಿ. ಹೂ ಈಸ್ ದ ಕಿಂಗ್ ಇಯರ್? ಯಾರು ಅಲ್ಲಿ ಕಿಂಗ್? ಯುಧಿಷ್ಠಿರ ಇಸ್ ದ ಕಿಂಗ್. ದೆನ್ ಸಿ ಕ್ವಶನ್. ವಾಟ್ ಡಸ್ ದ ವರ್ಡ್ ರಿವ್ಯೂ ಮೀನ್ ಅಂತ ಹೇಳಿ ಕೇಳಿದರೆ ದ ಬ್ರಿಂಗ್ ಬ್ಯಾಕ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 28. ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್. ಹೂ ಈಸ್ ದ ಐ ಇಯರ್? ಯಾರಲ್ಲಿ ಐ ಅಂದರೆ ದ ಓಲ್ಡ್ ಆಂಟ್ ಅಥವಾ ಜುಮನ್ಸ್ ಆಂಟ್ ಅಂತ ಹೇಳಿ ಬರೆದ್ರೂ 1 ಅಂಕ ಸಿಗುತ್ತೆ. ನೆಕ್ಸ್ಟ್, ವೇರ್ ವಾಸ್ ದ ಸ್ಪೀಕರ್ ಅಂತ ಹೇಳಿ ಕೇಳಿದ್ದಾರೆ. ಜುಮನ್ಸ್ ಹೌಸ್ ಅಂತ ಹೇಳಿ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ನಂಬರ್ ಸಿ. ವೈ ಡಿಡ್ ದ ಸ್ಪೀಕರ್ ಸೇ? ಸೊ ಯಾಕೆ ಸ್ಪೀಕರ್ ಆಗಿ ಹೇಳ್ತಾರೆ? ಶಿ ವಾಸ್ ನಾಟ್ ಟ್ರೀಟೆಡ್ ಬೈ ಜುಮನ್ ಆ್ಯಂಡ್ ಈಸ್ ವೈಫ್ ಅಂತ ಹೇಳಿ ಬರಿಬೇಕು ಅದಕ್ಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 29. ಫ್ರೆಂಡ್, ಸಿಟ್ ಡೌನ್ ಆ್ಯಂಡ್ ವಾರ್ಮ್ ಯುವರ್ ಸೆಲ್ಫ್, ಯು ಮೇ ಬಿ ಟಯರ್ಡ್. ಹೂ ಸೆಡ್ ದೀಸ್ ವರ್ಡ್ಸ್? ಯಾರು ಈ ಮಾತನ್ನು ಹೇಳಿದ್ದು? ದ ಬಿಷಪ್. ನೆಕ್ಸ್ಟ್, ಹೂ ಈಸ್ ಅಡ್ರೆಸ್ಡ್ ಆಸ್ ಎ ಫ್ರೆಂಡ್? ಸೊ ಜೀನ್ ವ್ಯಾಲ್ಜಿನ್ ಅಥವಾ ದ ಕನ್ವಿಕ್ಟ್ ಅಂತ ಹೇಳಿ ಬರೆದ್ರೆ ಸಾಕು. ನೆಕ್ಸ್ಟ್, ವಾಟ್ ಡಸ್ ದ ಲೈನ್ ಟೆಲ್ ಅಬೌಟ್ ದ ಸ್ಪೀಕರ್? ದಿಸ್ ಲೈನ್ ಶೋಸ್ ದ್ಯಾಟ್ ದ ಬಿಷಪ್ ವಾಸ್ ಅ ಕೈಂಡ್ ಮ್ಯಾನ್. ನೆಕ್ಸ್ಟ್ 30th ಕ್ವಶನ್. ಫ್ರೀಡಮ್ ಈಸ್ ಅವರ್ ಯೂನಿವರ್ಸಲ್ ಸ್ಪೀಚ್, ಈಕ್ವಾಲಿಟಿ the experienced grass. What has become universal speech ಅಂತ ಕೇಳಿದ್ದಾರೆ. ಫ್ರೀಡಮ್ ಇಸ್ ದ ಯೂನಿವರ್ಸಲ್ ಸ್ಪೀಚ್. ನೆಕ್ಸ್ಟ್, ವಾಟ್ ಡೂ ದೀಸ್ ಲೈನ್ಸ್ ಮೀನ್? ಆ ಲೈನ್ನ ಅರ್ಥ ಏನು ಕೇಳಿದ್ದಾರೆ. ದೀಸ್ ಲೈನ್ಸ್ ಮೀನ್ ದ್ಯಾಟ್ ಫ್ರೀಡಮ್ ಆ್ಯಂಡ್ ಈಕ್ವಾಲಿಟಿ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್ ಬೈ ಆಲ್
ಆಫ್ಟರ್ ಇಂಡಿಪೆಂಡೆನ್ಸ್. ನೆಕ್ಸ್ಟ್, ವಾಟ್ ಈಸ್ ದ ಕಾಂಟೆಕ್ಸ್ಟ್ ಆಫ್ ದಿಸ್ ಎಕ್ಸ್ಟ್ರಾಕ್ಟ್? ಏನಿದ್ರಿದು? ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ. ನೆಕ್ಸ್ಟ್, ಸೆವೆಂತ್ ಮೇನ್, ಗಿವನ್ ಬಿಲೋ ಅ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್. ಸೊ ನೀವು ಸ್ಟಾರ್ಟಿಂಗ್ ಬರಿಬೇಕಾದ್ರೆ ದಿಸ್ ಇಸ್ ದ ಪ್ರೊಫೈಲ್ ಆಫ್ ಕಪಿಲ್ ದೇವ್ ಅಂತ ಹಾಕಿ, ಇಸ್ ಬರ್ತ್ ಪ್ಲೇಸ್, ಇಸ್ ಡೇಟ್ ಆಫ್ ಬರ್ತ್ ಅಂತ ಹೇಳಿ ಬರೆದು ನೀವು ನೀಟಾಗಿ ಸೆಂಟೆನ್ಸ್, ಸ್ಮಾಲ್ ಸೆಂಟೆನ್ಸನ್ನು ಮಾಡಿದ್ರೆ ಸಾಕು, ಮಕ್ಕಳ ಪೂರ್ತಿ ಅಂಕ ಸಿಗುತ್ತೆ. ನೆಕ್ಸ್ಟ್, ಏಯ್ತ್ ಮೇನಿಗೆ ಬಂದರೆ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಆ್ಯಂಡ್ ರೈಟ್ ಇಟ್ ಆಸ್ ಅ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಈಸಿಯಾಗಿ ಬರ್ತೀರಾ. ಟಾರ್ಟೈಸ್ ಮತ್ತು ರ್ಯಾಬಿಟ್ದು ರೇಸ್ ಇದೆಯಲ್ಲ ಅದ್ರ ಬಗ್ಗೆ ಕೇಳಿದ್ದಾರೆ. ಸೊ ಹಾಗಾಗಿ ನೀವು ಅದನ್ನು ಸ್ಟೋರಿ ಡೆವಲಪ್ ಮಾಡ್ಕೊಳ್ಳಿ. ನೆಕ್ಸ್ಟ್, ನೈನ್ತ್ ಮೇನ್, ಸ್ಟಡಿ ದ ಗಿವನ್ ಪಿಕ್ಚರ್ ಅಂತ ಕೊಟ್ಟಿದ್ದಾರೆ. ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆನ್ ಅಕೌಂಟ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಮಕ್ಕಳು ಪಾರ್ಕಲ್ಲಿ ಆಟ ಆಡ್ತಿರುವಂಥದ್ದು, ಒಂದು ಪ್ಲೇ ಗ್ರೌಂಡ್ ಆಟ ಆಡ್ತಿರೋದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಒಬ್ಬ ಹುಡುಗ ಏನು ಮಾಡ್ತಿದ್ದಾನೆ, ಜೋಕಾಲಿಯಲ್ಲಿ ಇದು ಮಾಡ್ತಾರೆ, ಒಬ್ಬರು ಸ್ಕಿಪ್ಪಿಂಗ್ ಆಡ್ತಾ ಇದ್ದಾರೆ. ಸೊ ಇಲ್ಲಿ ಒಬ್ಬರು ಮಣ್ಣನ್ನು ಈ ರೀತಿ ಇದು ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ, ವೆಹಿಕಲ್ಸ್ ಇದ್ದಾವೆ. ಸೊ ನೀವು ಈ ಪಿಕ್ಚರ್ನ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಪ್ಯಾರಾಗ್ರಾಫನ್ನು ಬರೀಬೇಕು, ಈಸಿಯಾಗಿದೆ. ನೆಕ್ಸ್ಟ್, 10ನೇ ಮೇನಿಗೆ ಬಂದರೆ ಕೋಟ್ ಫ್ರಮ್ ಮೆಮೊರಿ. ಐ ಆಮ್ ಗ್ರೇಟ್ಫುಲ್ ಅಲ್ಲಿಂದ ಗೈಡೆನ್ಸ್ ಎವ್ರಿ ಡೇ ಆರ್ ಸಮಥಿಂಗ್ ಅಲ್ಲಿಂದ ಇಟ್ ನೆವರ್ ಕಮ್ಸ್ ಎಗೇನ್. ಸೊ ನೋಡಿ, ನಿಮಗೆ ಕರೆಕ್ಟಾಗಿ ಪೋಯಮನ್ನು ಇದೇ ರೀತಿ ನೀವು ಯಾವುದೇ ಗ್ರಾಮ್ಯಾಟಿಕ್ ಮಿಸ್ಟೇಕ್ಸ್ ಇಲ್ಲದೆ ಬರೆದ್ರೆ ನಿಮಗೆ 4 ಅಂಕಗಳು. ನೋಡಿ ಇಲ್ಲಿದೆಯಲ್ಲ, ಈ ರೀತಿ ಬರಿಬೇಕಾಗ್ತದೆ. ನೆಕ್ಸ್ಟ್, ನಿಮಗೆ 11ನೇ ಮೇನಿಗೆ ಬಂದರೆ ಪ್ಯಾಸೇಜನ್ನು ಕೊಟ್ಟಿರ್ತಾರೆ. 2 ಅಂಕಕ್ಕೆ ಪ್ರತಿ ಪ್ರಶ್ನೆ ಇರ್ತದೆ. ಈಸಿಯಾಗಿರೋ ಒಂದು ಪ್ಯಾಸೇಜ್ ಮಕ್ಕಳ, ಆ ಪ್ಯಾಸೇಜನ್ನು ನೋಡಿಕೊಂಡು ಕ್ವಶನ್ ಆನ್ಸರ್ ಮಾಡಬೇಕು. ವಾಟ್ ಡಿಡ್ ದ ಆರ್ಗನೈಸರ್ ಡೂ ವಿತ್ ದ ಮನಿ ಕಲೆಕ್ಟ್ ಫ್ರಮ್ ದ ಫೆಸ್ಟಿವಲ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ದ ಮನಿ ಕಲೆಕ್ಟೆಡ್ ಫ್ರಮ್ ದ ಫೆಸ್ಟಿವಲ್ ವಿಲ್ ಬಿ ಯೂಸ್ಡ್ ಫಾರ್ ಸ್ಟಾರ್ಟಿಂಗ್ ಫುಲ್ಲಿ ಇಕ್ವಿಪ್ಡ್ ಸ್ಕೂಲ್ ಫಾರ್ ದ ಪುವರ್ ಚಿಲ್ಡ್ರನ್ ಆಫ್ ಧಾರಾವಿ ಮುಂಬೈ ಅಂತ ಇದೆ. ಸೊ ಇದಿಷ್ಟು ಬರಿಬೇಕು. ನೆಕ್ಸ್ಟ್, ನೇಮ್ ದ ಇಂಡಿಯನ್ಸ್ ಫಿಲ್ಮ್ ವಿಚ್ ವರ್ ಸ್ಕ್ರೀನ್ಡ್ ಎಟ್ ದ 10th ಚಿಲ್ಡ್ರನ್ಸ್ ಫಿಲ್ಮ್ ಫೆಸ್ಟಿವಲ್ ಇನ್ ದ ಹೈದ್ರಾಬಾದ್ ಅಂತ ಹೇಳಿ ಕೇಳಿದ್ದಾರೆ. ನೋಡಿ ಅಲ್ಲಿ ಆ ಪಿಕ್ಚರ್ಸ್ದು ನೇಮನ್ನು ಕೊಟ್ಟಿದ್ದಾರೆ, ಅದಷ್ಟನ್ನು ಬರೆದ್ರೆ ಹಾಕು. ಸಮ್ ಆಫ್ ದ ಇಂಡಿಯನ್ ಫಿಲ್ಮ್ ಶೋನ್ ವರ್ ದಾಕಾಗರ್ ಇನ್ ಹಿಂದಿ, ಗಂಗಾ ಭವಾನಿ ತೆಲುಗು, ಅಭ್ಯಂ ಮಲಯಾಳಂ, ನೆಕ್ಸ್ಟ್ ಲಾವಣ್ಯ ಪ್ರೀತಿ ಒರಿಯಾ. ಸೊ ಈ ರೀತಿ ಇಲ್ಲೇ ನೋಡಿ ನಿಮಗಿದೆಯಲ್ಲ, ಇದಿಷ್ಟನ್ನು ನೀವು ಆನ್ಸರ್ ನೋಡಿ ಈಸಿಯಾಗಿ ನೀವು ಬರೆದುಬಿಟ್ರೆ ಯು ವಿಲ್ ಗೆಟ್ ಕಂಪ್ಲೀಟ್ 2 marks ಫಾರ್ ಅನದರ್ ಕ್ವಶನ್. ನೆಕ್ಸ್ಟ್ ಮೇನಿಗೆ ಬಂದರೆ ನಿಮಗೆ ಒಂದು ಕ್ವಶನ್ ಇರುತ್ತೆ ಮಕ್ಕಳಲ್ಲಿ, ಚಾಯ್ಸ್ ಇರ್ತದೆ. 3 ಕ್ವಶನ್ ಕೊಟ್ಟು ಚಾಯ್ಸ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನಿಮಗೆ 4 ಅಂಕಕ್ಕೆ ಇರ್ತದೆ. ಒಂದು ಇಲ್ಲಿ ನಮಗೆ ರೈಟ್ ದ ಸಮರಿ ಆಫ್ ದ ಉಪಗುಪ್ತ ಕೇಳಿದ್ದಾರೆ. ಇನ್ನೊಂದು ಹೌ ಡಸ್ ಮೇರಿ ನೇಲ್ ಡಿಸ್ಕ್ರೈಬ್ಡ್ ದ ರೋಲ್ ಆಫ್ ದ ವರ್ಡ್ಸ್ ಇನ್ ದ ಶೇಪಿಂಗ್ ಥಾಟ್ಸ್ ಆ್ಯಂಡ್ ಐಡಿಯಾಸ್ ಆರ್ ಸಮರೈಸ್ ದ ಪೋಯಮ್ ಜಸ್ಟೀಸ್ ಅಂತ ಕೇಳಿದ್ದಾರೆ. ಯಾವುದಾದ್ರೂ ಒಂದನ್ನು, ಹೆಚ್ಚಾಗಿ ನಿಮಗೆ ಉಪಗುಪ್ತವನ್ನೇ 4 ಅಂಕಕ್ಕೆ ಕೇಳ್ತಾರೆ. ಸೊ ಅದೊಂದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟು ನಿಮಗೆ 12ನೇ ಮೇನಿಗೆ ಬಂದರೆ ಎಸ್ಸೆ ಇರುತ್ತೆ. 3 ಎಸ್ಸೆ ಕೊಟ್ಟಿರ್ತಾರೆ, ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಬರೀಬೇಕು. 99% ನಿಮಗೆ ಪೊಲ್ಯೂಷನ್ ಬಗ್ಗೆ ಇರುತ್ತೆ. ಅದು ಏರ್ ಪೊಲ್ಯೂಷನ್ ಅಂತೂ 10th ಇರುತ್ತೆ ಮಕ್ಕಳ. ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಆರ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ಒಟ್ಟು ಪೊಲ್ಯೂಷನ್ ಬಗ್ಗೆ ಅಂತೂ ಒಂದು ಎಸ್ಸೆ ಇದ್ದೇ ಇರುತ್ತೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯೂಸಸ್ ಆಫ್ ಕಂಪ್ಯೂಟರ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಸೊ ನೋಡಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಯಾವ ರೀತಿ ನೀವು ಬರೀಬೇಕು ಅನ್ನೋದನ್ನು ನೀವು ನಿಮ್ಮ ಶಾಲೆಯಲ್ಲಿ ಆಲ್ರೆಡಿ ನಿಮ್ಮ ಟೀಚರ್ಸು ಕೊಟ್ಟಿರ್ತಾರೆ ಮಕ್ಕಳ, ಅದನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಮೇನಿಗೆ ಬಂದರೆ ಲೆಟರ್ ರೈಟಿಂಗ್ ಇರುತ್ತೆ. ಒಂದು ಫಾರ್ಮಲ್, ಒಂದು ಇನ್ಫಾರ್ಮಲ್. ಸೊ ಅಡ್ರೆಸ್ ಅವರೇ ಕೊಟ್ಟಿರ್ತಾರೆ. ಇಮ್ಯಾಜಿನ್ ಯು ಆರ್ ಆಶಾ ಆರ್ ಅಕ್ಷಯ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ವಿದ್ಯಾನಗರ ಹುಬ್ಬಳ್ಳಿ ಅಂತೇಳಿ ಕೊಟ್ಟಿದ್ದಾರೆ. ಆ ಅಡ್ರೆಸ್ಸನ್ನು ತೊಗೊಂಡು ನೀವು ಯಾವುದಾದ್ರೂ ಒಂದು ಪರ್ಸ್ನಲಿಗಾದರೂ ಹೋಗಿ ಅಥವಾ ಫಾರ್ಮಲ್ ಲೆಟರಿಗಾದ್ರೂ ನೀವು ಹೋಗ್ಬೋದು. ಇಲ್ಲೇ ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ, ಮ್ಯಾಟರು ಅವರೇ ಕೊಟ್ಟಿರ್ತಾರೆ ಏನಂತ ಬರೀಬೇಕು ಅಂತ. ಸೊ ಅದನ್ನು ಬರೆದು ನೀವು ಇದು ಮಾಡಿದರೆ ಕರೆಕ್ಟಾಗಿ ಟು ಫ್ರಮ್ ಸಬ್ಜೆಕ್ಟ್ ಎಲ್ಲವನ್ನು ನೀವು ಬರೆದ್ರೆ ನಿಮಗೆ 5 ಅಂಕಗಳು ಸಿಗ್ತದೆ. ಹಾಗಾಗಿ ಇದೊಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಸಬ್ಜೆಕ್ಟಿಗೂ ನಾವು ವಿಡಿಯೋನ ಮಾಡ್ತೀವಿ ಮಕ್ಕಳ. ಆ ವೀಡಿಯೋಸನ್ನು ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.